ಕರ್ಕಟಕ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಕರ್ಕಟಕ ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇದೆ, ಏನೆಲ್ಲ ನಷ್ಟಗಳು ಆಗತ್ತೆ, ಆ ನಷ್ಟಗಳಿಗೆ ಇರ್ತಕ್ಕಂಥ ಪರಿಹಾರ ಕ್ರಮಗಳು ಯಾವುವು, ಜೊತೆಗೆ ಇವರಿಗೆ ಆರ್ಥಿಕ ಸಹಾಯ ಸಿಗುತ್ತಾ, ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಮಹತ್ವ ಹೆಚ್ಚಿಗೆ ಆಗುತ್ತಾ, ಸಾಲ ತೀರಿಸಲು ಆರ್ಥಿಕ ಮೂಲಗಳು ಉದ್ಭವವಾಗುತ್ತಾ, ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದಂತಹ ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರೂಜಿ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕರ್ಕಟಕ ರಾಶಿಯವರಿಗೆ ಇದೀಗ ಬಹಳ ಅದ್ಭುತವಾದಂತಹ ಯೋಗ ಶುರುವಾಗ್ತಾ ಇದೆ. ಫರಿಗ ಯೋಗ ಈ ರಾಶಿಯವರಿಗೆ ಅಷ್ಟೈಶ್ವರ್ಯ ಸಿಗುವಂತೆ ಮಾಡ್ತಾ ಇದ್ದು, ಜೂನ್ 1ರಿಂದ ಫರಿಗ ಯೋಗ ಶಿವಯೋಗದೊಂದಿಗೆ ಅನೇಕ ಶುಭ ಯೋಗಗಳು ಕರ್ಕಟಕ ರಾಶಿಯವರಿಗೆ ಸೃಷ್ಟಿಯಾಗ್ತಿದೆ. ಇದರಿಂದಾಗಿ ಈ ರಾಶಿಯವರಿಗೆ ಈ ಸಮಯ ಬಹಳಷ್ಟು ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದ್ದು, ಅನೇಕ ಶುಭ ಯೋಗಗಳ ಮಹತ್ವದಿಂದಾಗಿ ಈ ರಾಶಿಯವರಿಗೆ ಈ ತಿಂಗಳ ಮಹತ್ವ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಈ ಒಂದು ಶುಭ ಯೋಗಗಳು ಹೆಚ್ಚಿನ ಪ್ರಯೋಜನವನ್ನ ಈ ರಾಶಿಯವರಿಗೆ ತಂದುಕೊಡ್ತಾ ಇದೆ. ಜೊತೆಗೆ ಒಂದಷ್ಟು ಪರಿಹಾರ ಕ್ರಮಗಳ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈ ಪರಿಹಾರಗಳನ್ನ ಅನುಸರಿಸೋದ್ರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನ ಕೂಡ ಬಲಗೊಳ್ಳುತ್ತೆ. ಜೊತೆಗೆ ನೀವು ಮಾತೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದವನ್ನ ಕೂಡ ಪಡ್ಕೊಳ್ಬಹುದು. ಕರ್ಕಟಕ ರಾಶಿಯವರಿಗೆ ಈ ತಿಂಗಳು ಬಹಳ ಅದೃಷ್ಟಶಾಲಿಯಾಗಿದ್ದು, ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಅನೇಕ ಅವಕಾಶಗಳನ್ನ ನೀವು ಪಡ್ಕೊಳ್ತೀರಾ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಸುಧಾರಣೆಯನ್ನ ಕೂಡ ನೀವು ಕಾಣ್ತೀರಾ. ಈ ಯೋಗಗಳು ಒಟ್ಟಿಗೆ ರೂಪುಗೊಳ್ತಾ ಇರೋದ್ರಿಂದ ಪ್ರಯಾಣಿಸುವಾಗ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ನೀವು ಕಾಣ್ತೀರಾ. ಕೆಲಸದಲ್ಲೂ ಕೂಡ ಸಾಕಷ್ಟು ಶುಭ ಫಲಿತಾಂಶಗಳನ್ನ ಪಡೆಯುವ ಸಾಧ್ಯತೆ ಇದ್ದು, ಸಮಾಜದಲ್ಲಿ ನಿಮ್ಗೆ ಉತ್ತಮ ಗೌರವ ಮತ್ತೆ ಖ್ಯಾತಿ ದೊರಕುತ್ತೆ. ನೀವು ಅನೇಕ ಹೊಸ ವಿಷಯಗಳನ್ನ ಕಲ್ತ್ಕೊಳ್ತೀರಾ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ಸಾಲಗಳನ್ನ ತೀರಿಸುವಲ್ಲಿ ನೀವು ಯಶಸ್ವಿ ಕೂಡ ಆಗ್ತೀರಾ. ಇನ್ನು ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಮಾನ ಪಡಿಬಹುದು ಅಂತ ಹೇಳಲಾಗ್ತಾ ಇದ್ದು, ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅಪೂರ್ಣಗೊಂಡಂತಹ ಒಂದಷ್ಟು ಯೋಜನೆಗಳು ಈಗ ಪೂರ್ಣಗೊಳ್ಳುತ್ತೆ. ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಪಡೆಯುವ ಸಾಧ್ಯತೆ ಇದ್ದು, ಅತ್ಯುತ್ತಮ ಸಮಯ ಇದಾಗಿದೆ. ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ನಿಮ್ಮ ಕೆಲಸವನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ. ಜೊತೆಗೆ ನಿಮ್ಮ ಮಕ್ಕಳ ಪ್ರತಿಭೆಗೆ ಉತ್ತಮ ವೇದಿಕೆ ಕೂಡ ಸಿಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ರೆ ಮಾಡಿ, ಅದರಿಂದ ಲಾಭ ಕೂಡ ದೊರಕುತ್ತೆ. ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ಹೆಚ್ಚಿಗೆ ಆಗುತ್ತೆ. ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳೋದ್ರಿಂದ ನೀವು ಸಂತೋಷದಿಂದ ಇರ್ತೀರಾ. ರಾಜಯೋಗದಂತಹ ಫಲಿತಾಂಶಗಳನ್ನ ಪಡಿಲಿಕ್ಕೆ ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆಸೆಯಂತೆ ಅನೇಕ ವಿಷಯಗಳು ನಡೀಬಹುದು. ಹೊಸ ವಿಷಯಗಳನ್ನ ಕಲಿಯುವ ಆಸಕ್ತಿ ನಿಮ್ಗೆ ಹೆಚ್ಚಿಗೆ ಆಗುತ್ತೆ. ಕಳೆದು ಹೋದ ಹಣವನ್ನ ನೀವು ಮರಳಿ ಪಡಿತೀರಾ. ಪ್ರಮುಖ ಕೆಲಸಕ್ಕೆ ನಿಮ್ಗೆ ಯಶಸ್ಸು ದೊರಕಬಹುದು. ನಿಮ್ಮ ಮಾತಿನಿಂದ ಒಂದಷ್ಟು ಜನರು ಆಕರ್ಷಿತರಾಗ್ತಾರೆ. ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಪರಿಚಯಸ್ಥರನ್ನ ಭೇಟಿ ಆಗ್ತೀರಾ. ಸಾಮರ್ಥ್ಯವನ್ನ ಪ್ರದರ್ಶಿಸಲಿಕ್ಕೆ ನಿಮ್ಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಪಿತ್ರಾರ್ಜಿತ ಆಸ್ತಿಯಿಂದಲೂ ಕೂಡ ಅಪಾರ ಲಾಭವನ್ನ ನೀವು ಪಡ್ಕೊಳ್ಬಹುದು. ಜೊತೆಗೆ ರಾಜ ವೈಭೋಗದ ಜೀವನ ನಾವು ಹೊಂದಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಈ ಒಂದು ಶುಭ ಯೋಗದ ಸೃಷ್ಟಿಯಿಂದಾಗಿ ಹಠಾತ್ ತಮ್ಮ ಕಳೆದು ಹೋದ ಹಣವನ್ನ ವಾಪಸ್ ಪಡೆಯುವ ಅಥವಾ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಧನ ಲಾಭವನ್ನ ಹೊಂದುವ ಯೋಗ ಕೂಡ ನಿರ್ಮಾಣವಾಗ್ತಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ಕೆಲಸವನ್ನ ಮಾಡ್ತಾ ಇದ್ರೆ ಉನ್ನತ ಪದವಿಯನ್ನ ಪಡೆಯೋದ್ರೊಂದಿಗೆ ಸಂಬಳದಲ್ಲಿ ವೃದ್ಧಿಯಾಗುವ ಬಗ್ಗೆ ಶುಭ ಸುದ್ದಿ ಲಭಿಸುವ ಸಂಭವ ಕೂಡ ಹೆಚ್ಚಾಗಿ ಇರಲಿದೆ. ವ್ಯಾಪಾರ ವ್ಯವಹಾರವನ್ನ ಮಾಡ್ತಕ್ಕಂಥ ಈ ರಾಶಿಯವರು ಈ ಅವಧಿಯಲ್ಲಿ ಯಾವುದಾದ್ರೂ ದೊಡ್ಡ ಅವಕಾಶವನ್ನ ಕಂಡುಕೊಳ್ತಾರೆ. ಸಾಕಷ್ಟು ಲಾಭವನ್ನ ಕೂಡ ಕಾಣ್ತಾರೆ. ರಾಜ್ಯೋಗದ ನಿರ್ಮಾಣದಿಂದಾಗಿ ಆರ್ಥಿಕ ಸ್ಥಿತಿಯಲ್ಲಿ ಅಪಾರ ಸುಧಾರಣೆಯಾಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು, ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲಿಕ್ಕೆ ಸಾಕಷ್ಟು ಹೊಸ ಮಾರ್ಗಗಳು ಗೋಚರವಾಗುತ್ತೆ. ಎಲ್ಲಾದ್ರೂ ಹೂಡಿಕೆಯನ್ನು ಮಾಡಿದ್ರೆ ಈ ಸಂದರ್ಭದಲ್ಲಿ ಗುರು ಶುಕ್ರರ ಅನುಗ್ರಹದಿಂದಾಗಿ ನಿಮಗೆ ದೊಡ್ಡ ಲಾಭ ದೊರಕುವ ಸಾಧ್ಯತೆ ಕೂಡ ಬಹಳಷ್ಟು ಹೆಚ್ಚಾಗಿದೆ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಗಜಲಕ್ಷ್ಮಿ ರಾಜ್ಯೋಗದ ವಿಶೇಷ ಅನುಗ್ರಹದಿಂದ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಅಪಾರ ವೃದ್ಧಿಯನ್ನ ಕಾಣ್ತೀರಾ. ಮನೆಯಲ್ಲಿ ಯಾವುದಾದ್ರೂ ಮಂಗಳ ಕಾರ್ಯ ನೆರವೇರುವ ಸಾಧ್ಯತೆ ಕೂಡ ಬಹಳಷ್ಟು ಹೆಚ್ಚಿಗೆ ಇದೆ. ಇದರಿಂದಾಗಿ ಅತ್ಯಂತ ನೇರ ಮತ್ತು ಅತ್ಯಂತ ದೊಡ್ಡ ಲಾಭವನ್ನು ನೀವು ಗಳಿಸ್ತೀರಾ. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರಿಗೆ ಶುಕ್ರನ ಪ್ರಭಾವ ಇರೋದ್ರಿಂದ ಸಾಕಷ್ಟು ಅಪಾರ ಪ್ರಮಾಣದ ಧನಾಗಮನ ಆಗುತ್ತೆ. ಜೊತೆಗೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಭಾರಿ ವೃದ್ಧಿಯನ್ನ ನೀವು ಸಂದರ್ಭದಲ್ಲಿ ಹೊಂದುತ್ತೀರಾ. ಇನ್ನು ನೀವು ಈ ಅವಧಿಯಲ್ಲಿ ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇದ್ರೆ
ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಠಾತ್ ಧನ ಲಾಭವನ್ನ ಹೊಂದುವ ಯೋಗ ಕೂಡ ನಿರ್ಮಾಣವಾಗ್ತಿದೆ. ಹೊಸ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಕರ್ಕಟಕ ರಾಶಿಯ ಜನರಿಗೆ ಈ ಅವಧಿಯು ಸಾಕಷ್ಟು ಉತ್ತಮವಾಗಿದೆ. ನಿಮ್ಮ ಸುಖ ಸಮೃದ್ಧಿಯಲ್ಲಿ ಅತ್ಯಂತ ಹೆಚ್ಚಳವನ್ನ ಕಾಣ್ತೀರಾ. ಲಾಟರಿ, ಷೇರು ಮಾರುಕಟ್ಟೆ ಇತ್ಯಾದಿ ಯಾವುದಾದ್ರೂ ಹಳೆಯ ಹೂಡಿಕೆಗಳಿಂದ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭ ಹೊಂದುವ ಸಂಭವ ಕೂಡ ನಿರ್ಮಾಣಗೊಳ್ಳುತ್ತೆ. ಇದರೊಂದಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟು ವೃದ್ಧಿಯಾಗುತ್ತೆ. ಈ ಸಂದರ್ಭದಲ್ಲಿ ವೃತ್ತಿ ಜೀವನ ಮತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವ ಯೋಗ ನಿರ್ಮಾಣಗೊಳ್ಳುತ್ತೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸ್ತಾರೆ. ಹೊಸ ಕೆಲಸವನ್ನ ಹುಡುಕ್ತಾ ಇರೋರಿಗೆ ತಾವೊಂದುಕೊಂಡಂತಹ ಕೆಲಸವನ್ನ ಗಳಿಸೋದ್ರಲ್ಲಿ ಜಯಶಾಲಿಗಳಾಗುವ ಎಲ್ಲ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದ್ದು ಜೂನ್ ತಿಂಗಳಲ್ಲಿ ಕರ್ಕಟಕ ರಾಶಿಯವರಿಗೆ ನಿರ್ಮಾಣವಾಗ್ತಿರ್ತಕ್ಕಂಥ ಈ ಗಜಲಕ್ಷ್ಮಿ ರಾಜಯೋಗವು ಇವರ ಅದೃಷ್ಟವನ್ನೇ ಬದಲಾಯಿಸುತ್ತೆ. ಈ ಅವಧಿಯಲ್ಲಿ ಈ ರಾಶಿಯ ಜನರು ಲಕ್ಷ್ಮೀ ದೇವಿಯ ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡೋದ್ರಿಂದ, ಶುಕ್ರವಾರದ ದಿನ ಬಿಳಿ ವಸ್ತುಗಳನ್ನ ದಾನ ಮಾಡೋದ್ರಿಂದ ರಾಜಯೋಗದ ಪೂರ್ಣ ಫಲವನ್ನ ಅನೇಕ ಪಟ್ಟು ಹೆಚ್ಚಿಗೆ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಲಕ್ಷ್ಮೀ ದೇವಿಗೆ ನೀವು ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ, ಹೊಸ ಅವಕಾಶಗಳು, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸೂಚನೆಗಳು ಇದೆ. ಲಕ್ಷ್ಮೀನಾರಾಯಣ ಯೋಗದ ಶುಭ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಈ ಒಂದು ದಿನ ಹೆಚ್ಚೆಚ್ಚು ಲಾಭವನ್ನ ತಂದುಕೊಡುತ್ತೆ. ಅತ್ಯಂತ ಶುಭಕರ ಮತ್ತೆ ಲಾಭದಾಯಕವಾಗಿರುತ್ತೆ. ವಿಶೇಷವಾಗಿ ಈ ದಿನ ರೂಪುಗೊಳ್ತಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಯೋಗದ ಪರಿಣಾಮದಿಂದಾಗಿ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನ ಅನುಭವಿಸುವ ಸಾಧ್ಯತೆ ಇದೆ. ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದ ಕಾರ್ಯಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದ್ದು ಮನಸ್ಸಿನ ಒತ್ತಡ ಕಡಿಮೆಯಾಗಬಹುದು. ವೃತ್ತಿ ಜೀವನದ ದೃಷ್ಟಿಯಿಂದ ಈ ಅವಧಿ ಬಹಳ ಅನುಕೂಲಕರವಾಗಿರಲಿದೆ. ಉದ್ಯೋಗದಲ್ಲಿರೋರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಹೆಚ್ಚಿದ್ದು ಬಡ್ತಿ ಅಥವಾ ವೇತನ ಹೆಚ್ಚಳದಂತಹ ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನ ಮತ್ತಷ್ಟು ಬಲಗೊಳ್ಳುತ್ತೆ. ಹೊಸ ಉದ್ಯೋಗಾವಕಾಶಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆ ಈ ಸಮಯ ಹೊಸ ಬೆಳವಣಿಗೆಗಳನ್ನು ತಂದುಕೊಡುತ್ತೆ. ಹೊಸ ಯೋಜನೆಗಳು, ಪಾಲುದಾರಿಕೆಗಳು ಅಥವಾ ಹೂಡಿಕೆಗಳು ಉತ್ತಮ ಫಲ ನೀಡುವ ಸೂಚನೆಗಳಿದ್ದು ವ್ಯಾಪಾರ ವಿಸ್ತರಣೆಗೆ ಇದು ಸೂಕ್ತ ಸಮಯವಾಗಿದ್ದು ಹಣಕಾಸಿನ ಸ್ಥಿತಿ ಕೂಡ ಬಲವಾಗಬಹುದು. ವಿಶೇಷವಾಗಿ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇರೋದ್ರಿಂದ ಆರ್ಥಿಕವಾಗಿ ನೆಮ್ಮದಿ ಹೆಚ್ಚಾಗಬಹುದು. ಕುಟುಂಬ ಜೀವನದಲ್ಲಿಯೂ ಸಂತೋಷ ಮತ್ತೆ ಶಾಂತಿ ನೆಲೆಸುವ ಸಾಧ್ಯತೆಗಳಿವೆ. ಕುಟುಂಬದ ಜವಾಬ್ದಾರಿಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಾ ಮತ್ತು ನಿಮ್ಮ ನಿರ್ಧಾರಗಳಿಗೆ ಮನೆಯವರ ಸಂಪೂರ್ಣ ಬೆಂಬಲ ದೊರಕಬಹುದು. ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಇದಲ್ಲದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ದೈವಿಕ ಕೃಪೆಯಿಂದಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಮದುವೆಯ ಮಾತುಕತೆಗಳನ್ನ ಕೂಡ ಮಾಡಿಕೊಳ್ಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಕಳೆದು ಹೋದ ಪ್ರೀತಿಯ ಬಗ್ಗೆ ಆಲೋಚನೆ ಮಾಡೋದ್ರಿಂದ ಆ ಪ್ರೀತಿ ಮರಳಿ ನಿಮ್ಮ ಜೀವನವನ್ನ ಪ್ರವೇಶ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವೃತ್ತಿಪರ ಖ್ಯಾತಿ ಮತ್ತಷ್ಟು ಬಲಗೊಳ್ಳಲಿದ್ದು ಉದ್ಯೋಗದಲ್ಲಿರೋರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ, ವೇತನ ಹೆಚ್ಚಳದಂತಹ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು. ಕೆಲಸಗಳಲ್ಲಿ ಧೈರ್ಯದಿಂದ ಮುಂದುವರೆದರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳು ದೊರೆಯುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಿಮ್ಮ ಮನಸ್ಸು ಇನ್ನೊಂದಷ್ಟು ಹೆಚ್ಚಿನ ಒಲವನ್ನ ತೋರಿಸುತ್ತೆ. ಇದೆಲ್ಲವೂ ಕೂಡ ಕರ್ಕಟಕ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯವಾಗಿದ್ದು ಇದನ್ನ